ಬಂದಿದೆ ಕೊರೋನಾ ಎಚ್ಚರ. ರಾಜ್ಯದಲ್ಲಿ ಮತ್ತೆ ಕೊರೋನಾ ಅಬ್ಬರ ಶುರುವಾಗುವ ಲಕ್ಷಣಗಳು ಕಾಣಿಸ್ತಾ ಇವೆ. ಕಣ್ಣಿಗೆ ಕಾಣದ ಕ್ರಿಮಿಯೊಂದು ಈಗಾಗಲೇ 2 ಬಾರಿ ರೂಪಾಂತರಗೊಂಡು ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದ್ದಲ್ಲದೆ ಲಕ್ಷಾಂತರ ಜನರ ಜೀವ ಬಲಿ ತೆಗೆದುಕೊಂಡಿದೆ. ಬಿರುಗಾಳಿಯಂತೆ 2 ಬಾರಿ ಅಪ್ಪಳಿಸಿದ್ದ ಕೊರೋನಾದಿಂದ ತತ್ತರಿಸಿದ್ದ ಇಡೀ ವಿಶ್ವದ ಜನ ಈಗ ತಾನೇ ಸುಧಾರಿಸಿಕೊಂಡು ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಈಗ ಮತ್ತೆ ಅದೇ ಕೊರೋನಾ 3ನೆಯ ಅವತಾರವೆತ್ತಿ ಬರುತ್ತಿದೆಯಾ ಎನ್ನುವ ಆತಂಕ ಶುರುವಾಗಿದೆ. ಎಷ್ಟು ದಿನ ಸೈಲೆಂಟ್ ಆಗಿದ್ದ ಕೊರೋನಾ ಈಗ ಹೊಸ ರೂಪಾಂತರಿ ಪತ್ತೆಯಾಗಿರುವ ಬೆನ್ನಲ್ಲೇ ದೇಶಾದ್ಯಂತ ಕೋವಿಡ್ ಪ್ರಕರಣಗಳು ಏರುಗತಿಯಲ್ಲಿ ವರದಿಯಾಗ್ತಿವೆ. ಡಿಸೆಂಬರ್ 17 ಅಂದ್ರೆ ನಿನ್ನೆ 335 ಹೊಸ ಕೋವಿಡ್ ಪ್ರಕರಣಗಳು ವರದಿಯಾಗಿದ್ದು, ದೇಶದ ಒಟ್ಟು ಪ್ರಕರಣಗಳ ಸಂಖ್ಯೆ ಇದೀಗ 1701ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈಗಾಗಲೇ ದೇಶದ ಜನ ಕೊರೋನಾ ಭಯದಿಂದ ಮಾಸ್ಕ್ ಹಾಕಿಕೊಳ್ಳುವುದು, ಸ್ಯಾನಿಟೈಸ್ ಮಾಡಿಕೊಳ್ಳುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ಕೆಮ್ಮುವವರು ಕಂಡುಬಂದರೆ ಅವರಿಂದ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳುವ ಅಭ್ಯಾಸವನ್ನ ಮರೆತು ಬಿಟ್ಟಿದ್ರು. ಈಗ ಎಲ್ಲಾ ನಿಯಮಗಳನ್ನು ಮತ್ತೆ ಪಾಲಿಸೋಕೆ ಶುರು ಮಾಡಿದ್ದಾರೆ. ಅದೇನೇ ಆಗಲಿ, ಮತ್ತೊಮ್ಮೆ ಆ ಭಯಾನಕ ಕೊರೋನಾ ನಮ್ಮ ಮೇಲೆ ದಾಳಿ ಮಾಡುವ ಮುನ್ನ ನಾವೆಲ್ಲರೂ ಎಚ್ಚೆತ್ತುಕೊಳ್ಳೋಣ. ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವ ಮೂಲಕ ನಮ್ಮನ್ನು, ನಮ್ಮವರ ಆರೋಗ್ಯವನ್ನು ಕಾಪಾಡೋಣ.